ನಮ್ಮ ಮೊದಲ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಯಿತು. ಕರ್ನಾಟಕ ಭಾಷೆದಾಗ ಮಾತಾಡಿಕೊಂಡು ನಿಮಗೆ ಹೆಂಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಡಾಕ್ಟರ್ ಅಂಡರ್ ಆರ್ಮ್ಸ್ಗೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಅಂತ ಹೇಳಿದರು. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲನೇದಾಗಿ ಇತ್ತೀಚೆಗೆ ನಮ್ಮ ಮೊದಲ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಯಿತು. ಸೊ ನನ್ನ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಶುಭ ಕೋರಿದಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಮೀನ್ಸ್ ಅ ಲಾಟ್. ಆ್ಯಕ್ಚುಲಿ ಅದರ ವ್ಲಾಗ್ ಕೂಡ ಬರ್ತಾ ಇದೆ, ಆದರೆ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಆಗ್ತಾ ಇಲ್ಲ, ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ. ಬಟ್ ಡೆಫಿನೆಟ್ಲಿ ನನ್ನ ಮೊದಲ ವರ್ಷದ ಆ್ಯನಿವರ್ಸರಿ ಹೇಗಿತ್ತು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಒಂದ್ಸಲಿ ಮದುವೆ ಆಗಿ ಬರೀ 1 ವರ್ಷ ಆಯಿತಾ ಅಂತ ಅನಿಸುತ್ತೆ. ಅದೇ ರೀತಿ ನನ್ನ ಮತ್ತು ಯಶು ಅವರ ಎಂಗೇಜ್ಮೆಂಟ್ ಆಗಿ 2 ಇಯರ್ಸ್ ಆಯಿತು. ಅಂದರೆ ನಾವಿಬ್ಬರು ಗೊತ್ತಾಗಿ ಆಲ್ಮೋಸ್ಟ್ 2.25 ವರ್ಷ ಆಯಿತು. ಬರೀ 2.25 ವರ್ಷ ಅಷ್ಟೇ ಇವ್ರಿಗೆ ಗೊತ್ತಿರೋದು ನನಗೆ ಅಂತ ಇನ್ನೊಂದ್ಸಲಿಗೆ ಅನಿಸುತ್ತೆ. ಬಹುಶಃ ಕೆಲವೊಂದು ಮನಸ್ಸುಗಳು, ಕೆಲವೊಂದು ವ್ಯಕ್ತಿಗಳು, ಅವರ ವ್ಯಕ್ತಿತ್ವಗಳು ತುಂಬ ಕಡಿಮೆ ಸಮಯದಲ್ಲೇ ನಮ್ಮ ಬದುಕಲ್ಲಿ ತುಂಬ ದೊಡ್ಡ ಪಾತ್ರ ವಹಿಸಿರ್ತಾರೆ. ತುಂಬ ವರ್ಷಗಳಿಂದ ಪರಿಚಯ ಏನೋ ಅನ್ನೋಷ್ಟು ನಮ್ಮನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಬಹುಶಃ ಆ ಕಾರಣಕ್ಕಾಗಿ ಇರಬೇಕು. ಬಟ್ ಒನ್ಸ್ ಅಗೇನ್ ವಿಶ್ ಮಾಡಿದಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಇವತ್ತು ನಾನು ಉತ್ತರ ಕರ್ನಾಟಕದ ಒಂದು ಅಮೇಝಿಂಗ್ ರೆಸಿಪಿ ಹೇಳ್ತಾ ಇದ್ದೀನಿ. ತುಂಬ ಬೇಗ, ಅಂದರೆ ವಿತಿನ್ 2 to 3 ಮಿನಿಟ್ಸಲ್ಲಿ ಈ ಒಂದು ರೆಸಿಪಿ ಮುಗಿದು ಹೋಗುತ್ತೆ. ಇದನ್ನು ನೀವು ಚಪಾತಿಗೆ, ರೊಟ್ಟಿಗೆ, ಹಾಗೆಯೇ ಅನ್ನ ತುಪ್ಪದ ಜೊತೆಗೂ ಕೂಡ ಹಚ್ಕೊಂಡು ತಿನ್ಬೋದು. ಮಾವಿನಕಾಯಿ ಪಳುವು ಅಂತ ಇದ್ರ ಹೆಸರು. ನಿಮಗೆ ಉತ್ತರ ಕರ್ನಾಟಕದ ಭಾಷೆ ಗೊತ್ತು, ನೀವು ಕೂಡ ಉತ್ತರ ಕರ್ನಾಟಕದ ಭಾಗದವರು, ಅಂದರೆ ನನ್ನ ತಾಯಿ ಉತ್ತರ ಕರ್ನಾಟಕದವರು. ಸೊ ಆ ಭಾಷೆಯಲ್ಲಿ ಮಾತಾಡಿ ಅಂತ ಕೂಡ ತುಂಬ ಜನ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಅವಾಗವಾಗ ನಾನು ಆ ಕಾಮೆಂಟ್ನ ನೋಡ್ತೀನಿ. ಸೊ ಹಾಗಾಗಿ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆದಂತಹ ಮಾವಿನಕಾಯಿ ಪಳವನ್ನು ನಾನು ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡಿಕೊಂಡು ನಿಮಗೆ ಹೆಂಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತೀನಿ. ಆಯ್ತಾ? ಶುರು ಮಾಡೋಣ ಅಂತ. ನಾನೀಗ ತೋತಾಪುರಿ ಮಾವಿನಕಾಯಿ ಬಳಸಾಕತ್ತೇನೆ. ಮೊದಲು ಒಂದು ಮೀಡಿಯಮ್ ಸೈಜ್ನಾಗ ತೋತಾಪುರಿ ಮಾವಿನಕಾಯಿನ ಹೆಚ್ಕೊಂಡು ಆಮೇಲೆ ನಾವು 2 ರಿಂದ 3 ನಿಮಿಷ ಅಷ್ಟು, ಅದಕ್ಕಿಂತ ಜಾಸ್ತಿ ಬೇಯಿಸಕ್ಕೆ ಹೋಗಬಾರ್ದು. ನೀರಿನಾಗ ಅದನ್ನು 2 ರಿಂದ 3 ನಿಮಿಷ ಬೇಯಿಸ್ಬೇಕಾಕೈತಿ. ಮಾವಿನಕಾಯಿ ಪಳು ಮಾಡೋದು ಭಾಳ ಸರಳ ಐತಿ. ಮೊದಲು ನಾನು 2 ಚಮಚೆ ಎಣ್ಣೆ ಹಾಕೊಳಕತ್ತೇನೆ ಬಾಣಲಿಗೆ. ಅದೊಂದು ಕಾದ ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಒಂದಿಷ್ಟು ಜಜ್ಕೊಂಡೇನಿ, ಅದನ್ನು ಹಾಕ್ಕೋಬೇಕು. ಖಾರದ ಪುಡಿ, ಅದು ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೇಕು. ಆಮೇಲೆ ಅರ್ಶಿನದ ಪುಡಿ 1 ಚಮಚೆ. ಉಪ್ಪಿದು ಸ್ವಲ್ಪ ಭಾಳ ಹಿಡಿತೈತಿ, ಆದರೂ ಹಾಕೋ ಮುಂದೆ ಹುಷಾರಾಗಿರ್ರಿ. ಇದನ್ನು ಹಾಕ್ಕೊಂಡು ಫಸ್ಟ್ ಬಾಳಿಸ್ಕೊತೇನೆ. ಈಗ ನಾ ಮಾವಿನಕಾಯಿ ನೋಡ್ರಿ 2 ರಿಂದ 3 ನಿಮಿಷ ಅಷ್ಟೇ ನಾನು ಬೇಯಿಸ್ಕೊಂಡೇನಿ. ಇದಕ್ಕೆ ಹಾಕ್ಕೊತೇನೆ. ಹಾಕ್ಕೊಂಡು ಚಲೋ ನಂಗೆ ಕಲಿಸ್ಕೋಬೇಕು. ಬೆಲ್ಲದ ಪುಡಿ ಸ್ವಲ್ಪ ಭಾಳ ಹಾಕ್ಕೊಂಡ್ರೆ ಚಲೋ ಇರ್ತೈತಿ. ಅಂದ್ರೆ ಉಪ್ಪು ಹುಳಿ ಖಾರ ಅದ ಇದ್ರ ಸ್ಪೆಷಾಲಿಟಿ. ಹಾಗಾಗಿ ನಾನೊಂದು 3 ರಿಂದ 4 ಚಮಚ ಬೆಲ್ಲದ ಪುಡಿ ಹಾಕ್ಕೋತೇನೆ. ಭಾಳ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಇದ್ರಾಗ ಗುರೆಳ್ ಪುಡಿ. ಗುರೆಳ್ ಪುಡಿ ಎಷ್ಟು ಜನಕ್ಕೆ ಗೊತ್ತಾಯ್ತೋ ನಂಗೆ ಗೊತ್ತಿಲ್ಲ. ಗುರೆಳ್ ಒಂದು ಪಿಕ್ಚರ್ ಹಾಕ್ತೇನೆ ನೋಡ್ರಿ. ಇದನ್ನು ಹುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಕೈತಿ. ಅದಕ್ಕೆ ನಾನು ಒಂದು ಸ್ವಲ್ಪ ಕಡ್ಲಿನೂ ಹಾಕ್ಕೊಂಡೇನಿ. ಹಿಂಗಿರ್ತೈತಿ ಗುರೆಳ್ ಪುಡಿ. 2 ರಿಂದ 3 ಚಮಚೆ ಹಾಕ್ಕೊತೇನೆ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿನೇ ನಾನು ನೀರು ಹಾಕ್ಕೊತೇನೆ. ಯಾಕಂದ್ರೆ ಗುರೆಳ್ ಪುಡಿ ಎಲ್ಲ ಇರೋದ್ರಿಂದ ಇದೊಂದು ಚೂರು ಬಿಗ್ದಂಗೆ ಆಕೈತಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊತೇನೆ. ಮುಚ್ಚಿದೆ. ಈಗ ಒಂದು 3 ರಿಂದ 4 ನಿಮಿಷ, 3 ರಿಂದ 5 ನಿಮಿಷ ಅಂತ ಹಿಡೀರಿ. ಬೇಯಿಸಿದ್ರೆ ರುಚಿಯಾದ ಮಾವಿನಕಾಯಿ ಪಳು ರೆಡಿ ಆಗಿರ್ತೈತಿ. ನಾ ಅನ್ನಕ್ಕೂ ಇಟ್ಟೇನಿ. ಬಿಸಿ ಅನ್ನ, ತುಪ್ಪ, ಮಾವಿನಕಾಯಿ ಪಳು ತಿಂದ್ರೆ ಭಾಳ ಚಲೋ ನೋಡ್ರಿ. ಇಲ್ಲಿ 5 ನಿಮಿಷ ಆದಮೇಲೆ ಹಿಂಗಾಗಿರ್ತೈತಿ. ಇದು ಸ್ವಲ್ಪ ಹೊತ್ತಾದ್ಮೇಲೆ ನೀರು ಇನ್ನೂ ಕಮ್ಮಿ ಆಕೈತಿ. ನಾ ಆಗಲೇ ಹೇಳ್ದಂಗ ಇದನ್ನ ಚಪಾತಿ, ರೊಟ್ಟಿ ಜೋಡಿನೂ ತಿನ್ಬೋದು. ಭಾಳ ರುಚಿ ಇರ್ತೈತಿ. ನಾ ಹೇಳಾಕತ್ತೇನಲ್ಲ, ಇದು ಭಾಳ ಮಸ್ತ್ ಇರ್ತೈತಿ. ನಿಮಗೆ ಭಾಳ ಹಿಡಿಸ್ತೈತಿ. ನೀವು ಇದನ್ನ ಮನ್ಯಾಗ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ನಾಗ ಹೆಂಗಿತ್ತಂತ ತಿಳಿಸ್ರಿ.
ಊಟ ಸಖತ್ತಾಗಿತ್ತು. ಈಗ ನಾನು ಚಾಕ್ಲೇಟ್ನ ಒಂದು ಬ್ಯೂಟಿಫುಲ್ ಪೆಟ್ ಫೆಸ್ಟಿವಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಪ್ರತಿ ವ್ಲಾಗಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಬಗ್ಗೆ ಅಥವಾ ಬ್ಯೂಟಿ ಟಿಪ್ ಹೇಳ್ತೀನಿ. ಸಾಕಷ್ಟು ಜನ ಕಾಮೆಂಟ್ ಸೆಕ್ಷನಲ್ಲಿ ಡಾರ್ಕರ್ ಅಂಡರ್ ಆರ್ಮ್ಸ್ಗೆ ಏನಾದರೂ ಸೊಲ್ಯೂಷನ್ ಇದ್ದರೆ ಹೇಳಿ ಅಂತ ಹೇಳಿದರು. ಯೂಶಲಿ ನ್ಯಾಚುರಲ್ ಆಗಿ ನಾನು ಈ ಹಿಂದೆನೂ ಹೇಳಿದೆ, ಸ್ವಲ್ಪ ಟರ್ಮರಿಕ್, ಸ್ವಲ್ಪ ಬೇಸನ್ ಪೌಡರ್ ಅಥವಾ ಸ್ವಲ್ಪ ಹೆಸರು ಕಾಳಿನ ಹಿಟ್ಟು, ಅದರೊಟ್ಟಿಗೆ ಸ್ವಲ್ಪ ಅಲೋವೆರಾ ಜೆಲ್, ಹಾಗೆಯೇ ಒಂದು 4ರಿಂದ 5 ಡ್ರಾಪ್ಸ್ ನಿಂಬೆ ರಸ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಫೇಸ್ ಪ್ಯಾಕ್ ಆಗೂ ಕೂಡ ಬಳಸ್ಬೋದು, ಹಾಗೆಯೇ ಅಂಡರ್ ಆರ್ಮ್ ಪ್ಯಾಕ್ ಆಗಿ ಕೂಡ ಬಳಸ್ಬೋದು. ಆದರೆ ತುಂಬಾ ಪಿಗ್ಮೆಂಟೇಷನ್ ಇದ್ದರೆ, ಅಂದರೆ ಹೈಪೋ ಪಿಗ್ಮೆಂಟೇಷನ್ ಇದ್ದರೆ ಖಂಡಿತವಾಗ್ಲೂ ಇದಿಷ್ಟಕ್ಕೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಅಂಡರ್ ಆರ್ಮ್ಸ್ ಡಾರ್ಕನ್ ಆಗೋದಕ್ಕೆ ಬಹಳಷ್ಟು ಕಾರಣಗಳಿದೆ. ಫಾರ್ ಎಕ್ಸಾಂಪಲ್, ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳದೆ ಇದ್ರೂ ಕೂಡ ಫಂಗಸ್ ಇನ್ಫೆಕ್ಷನ್ ಆಗಿರುತ್ತೆ, ಅದರಿಂದ ಕೂಡ ಅಂಡರ್ ಆರ್ಮ್ ಭಾಗದಲ್ಲಿ ಸ್ಕಿನ್ ಡಾರ್ಕನ್ ಆಗಿರುತ್ತೆ. ಹಾಗೆಯೇ ವೆಯ್ಟ್ ಗೇನ್ ಆಗೋದ್ರಿಂದ ಕೂಡ ಆ ಭಾಗದ ಚರ್ಮ ದಪ್ಪ ಆಗುತ್ತೆ, ಅದರಿಂದ ಕೂಡ ನಿಮಗೆ ಅಂಡರ್ ಆರ್ಮ್ಸ್ ಡಾರ್ಕ್ ಅಂತ ಅನಿಸ್ತಾ ಇರುತ್ತೆ. ಹಾಗೆಯೇ ಕಂಟಿನ್ಯೂಸ್ ಆಗಿ ವ್ಯಾಕ್ಸಿಂಗ್ ಅಥವಾ ಶೇವಿಂಗ್ ಮಾಡಿಸ್ತಾ ಇರ್ತಾರೆ, ಅದರಿಂದನೂ ಕೂಡ ಬಹಳಷ್ಟು ಚಾನ್ಸಸ್ ಇರುತ್ತೆ ಆ ಭಾಗ ಸೆನ್ಸಿಟಿವ್ ಆಗಿ ಪಿಗ್ಮೆಂಟೇಷನ್ ಆಗಿರುತ್ತೆ. ಹಾಗೆಯೇ ಸಿಕ್ಕ ಡಿಯೋಸ್ ಅಥವಾ ಜಾಸ್ತಿ ಪರ್ಫ್ಯೂಮ್ಸ್ ಪದೇ ಆ ಭಾಗದಲ್ಲಿ ಬಳಸೋದ್ರಿಂದ ಕೂಡ ಅಲರ್ಜಿ ಆಗಿರುತ್ತೆ, ಅದರಿಂದನೂ ಕೂಡ ಆ ಭಾಗದ ಚರ್ಮ ಕಪ್ಪಾಗಿರುತ್ತೆ. ಸೊ ಇದೆಲ್ಲ ಸಮಸ್ಯೆಗೂ ಖಂಡಿತವಾಗ್ಲೂ ಸೊಲ್ಯೂಷನ್ ಅಂತೂ ಇದ್ದೇ ಇರುತ್ತೆ. ಕೆಲವೊಬ್ರು ಲೇಸರ್ ಟ್ರೀಟ್ಮೆಂಟ್ ತಗೋತಾರೆ, ಕೆಲವೊಬ್ರು ಕೆಮಿಕಲ್ ಪೀಲಿಂಗ್ ಅಂತ ಹೋಗ್ತಾರೆ, ಕೆಲವರು ನ್ಯಾಚುರಲ್ ಆಗಿ ಟ್ರೈ ಮಾಡಿ ನೋಡ್ತಾರೆ, ಇನ್ನು ಕೆಲವರು ಸ್ಕಿನ್ ಡಿಸ್ಕಲರೇಷನ್ ಅಥವಾ ಸ್ಕಿನ್ ಬ್ರೈಟ್ನಿಂಗ್ ಸ್ಪ್ರೇಸ್ ಅಥವಾ ಕ್ರೀಮ್ನ ಕೂಡ ಬಳಸಿ ನೋಡ್ತಾರೆ. ಇನ್ನು ನೀವೇನೇ ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಚರ್ಮ ವೈದ್ಯರನ್ನ ದಯವಿಟ್ಟು ಸಂಪರ್ಕ ಮಾಡಿ. ಹಾಗೆಯೇ ಯಾವುದೇ ಪ್ರಾಡಕ್ಟ್ಸ್ ಬಳಸೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಿ. ಇನ್ನು ಏಜ್ ಫ್ಯಾಕ್ಟರಿಂದ ಕೂಡ ಅಂಡರ್ ಆರ್ಮ್ಸ್ ಡಾರ್ಕನ್ ಆಗುವಂಥ ಚಾನ್ಸಸ್ ಇರುತ್ತೆ. ನನಗೆ ಪರ್ಸ್ನಲಿ ಡಾರ್ಕರ್ ಅಂಡರ್ ಆರ್ಮ್ಸ್ ಸಮಸ್ಯೆ ಇಲ್ಲ, ಆದರೆ ಎಲ್ಬೋ ಅಥವಾ ನೀ ಆ್ಯಂಕಲಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ನ ಖಂಡಿತವಾಗ್ಲೂ ಟ್ರೈ ಮಾಡಿದ್ದೀನಿ. ಅದರಲ್ಲಿ ಒಂದು ಪ್ರಾಡಕ್ಟ್ ನಂಗೆ ತುಂಬಾ ಇಷ್ಟ ಆಗಿತ್ತು, ಅದು ಡರ್ಮ್ ಡಾಕ್ ಆನೆಸ್ಟ್ ಸೈನ್ಸ್ ರವರ 5% ಗ್ಲೈಕಾಲಿಕ್ ಆ್ಯಸಿಡ್. ಸೊ ನಾನು ಇದನ್ನು ನನ್ನ ತಾಯಿಗೆ ಬಳಸಿ ಅಂತ ಕೊಟ್ಟಿದ್ದೆ. ಸೊ ಹಾಗಾಗಿ ಅವರೊಂದು 2-3 ತಿಂಗಳು ಕಂಟಿನ್ಯೂಸ್ ಆಗಿ ಬಳಸಿ ತುಂಬಾ ಒಳ್ಳೆ ರಿಸಲ್ಟ್ ಬಂತು ಅಂತ ಹೇಳಿದ ಮೇಲೆ ನಾನು ಈ ಪ್ರಾಡಕ್ಟ್ ಬಗ್ಗೆ ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತ ಡಿಸೈಡ್ ಮಾಡಿದೆ. ಇದು ಎಕ್ಸ್ಪರ್ಟ್ಸ್ ಅಪ್ರೂವ್ ಮಾಡಿರುವಂತಹ ಡರ್ಮಟಾಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದು ಪಿಗ್ಮೆಂಟೇಷನ್, ಸ್ಕಿನ್ ಡಿಸ್ಕಲರೇಷನ್ ಟ್ರೀಟ್ ಮಾಡುತ್ತೆ, ಜೊತೆಗೆ ಈವನ್ ಸ್ಕಿನ್ ಟೋನ್ ಹೊಂದೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೆ ಹೇಳಿದ್ದು ಇದನ್ನ ಒಂದು ರೀತಿ ನಾವು ಮಲ್ಟಿ ಪರ್ಪಸ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನ ಬರೀ ನೀವು ಅಂಡರ್ ಆರ್ಮ್ಸ್ಗೆ ಅಷ್ಟೇ ಅಲ್ಲ, ಡಾರ್ಕ್ ಎಲ್ಬೋಸ್, ಡಾರ್ಕ್ ನೆಕ್, ಡಾರ್ಕ್ ನೀಸ್, ಡಾರ್ಕ್ ಆ್ಯಂಕಲ್, ಹಾಗೆಯೇ ಚಳಿಗಾಲ ಇರೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಅಂತೂ ಇನ್ನೂ ಜಾಸ್ತಿನೇ ಆಗಿರುತ್ತೆ ಅಂತ ಹೇಳ್ಬೋದು. ಸ್ಕಾಲ್ಪ್ಗೂ ಕೂಡ ಡ್ಯಾಂಡ್ರಫ್ ಸಮಸ್ಯೆಗೆ ಒಂದು ಪರಿಹಾರವಾಗಿ ನಾವು ಈ ಪ್ರಾಡಕ್ಟ್ನ ಬಳಸ್ಬೋದು. ಇದು ತುಂಬಾ ಲೈಟ್ ವೆಯ್ಟ್, ಹಾಗೆಯೇ ನಾನ್ ಸ್ಟಿಕ್ಕಿ ಇದೆ. ಸೊ ಹಾಗೆಯೇ ಬೇಗ ಡ್ರೈ ಕೂಡ ಆಗುತ್ತೆ. ಅದರಿಂದ ಈ ಪ್ರಾಡಕ್ಟ್ನ ಬಳಸೋದು ಕೂಡ ತುಂಬಾ ಸುಲಭ ಅಂತ ಹೇಳ್ಬೋದು. ಈ ರೀತಿ ಅಫೆಕ್ಟೆಡ್ ಏರಿಯಾಗೆ ನೀವು ಈವನ್ ಆಗಿ ಅದನ್ನು ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ದಿನಕ್ಕೆ 1ರಿಂದ 2 ಸಲ ಅಟ್ಲೀಸ್ಟ್ 8 ವೀಕ್ಸ್ ಕಂಟಿನ್ಯೂಸ್ ಆಗಿ ಬಳಸೋದ್ರಿಂದ ನೀವು ಅಮೇಝಿಂಗ್ ಆ್ಯಂಡ್ ವಿಸಿಬಲ್ ರಿಸಲ್ಟ್ಸ್ನ ನೋಡ್ಬೋದು. ಈ ಪ್ರಾಡಕ್ಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಹಾಗೆಯೇ ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕಂದ್ರೆ purple.com ಅಲ್ಲಿ ಸಿಗುತ್ತೆ. ಇವಾಗ ಅಮೇಝಿಂಗ್ ಡಿಸ್ಕೌಂಟ್ಸ್ ಕೂಡ ನಡೀತಾ ಇದೆ. ನಾನು ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ನೇ ಕಡೆಯದಾಗಿ ನಾನು ಹೇಳಿದ ಹಾಗೆ ನಿಮ್ಮ ಚರ್ಮ ತುಂಬಾ ಸೆನ್ಸಿಟಿವ್ ಇದ್ದರೆ, ಡೆಲಿಕೇಟ್ ಇದ್ದರೆ, ನಿಮಗೆ ಈ ಹಿಂದೆ ಬೇರೆ ಯಾವುದಾದ್ರೂ ಚರ್ಮದ ಸಮಸ್ಯೆ ಇದ್ದರೆ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿ. ಹಾಗೆಯೇ ನಿಮ್ಮ ಚರ್ಮ ವೈದ್ಯರನ್ನು ಸಂಪರ್ಕ ಮಾಡಿ. ಈವನ್ ಗರ್ಭಿಣಿಯರು ಕೂಡ ದಯವಿಟ್ಟು ನಿಮ್ಮ ವೈದ್ಯರನ್ನ ಸಂಪರ್ಕ ಮಾಡಿ ಯಾವುದೇ ಪ್ರಾಡಕ್ಟ್ಸ್, ಇದೇ ಪ್ರಾಡಕ್ಟ್ ಅಂತ ಹೇಳ್ತಿಲ್ಲ, ಪ್ರಾಡಕ್ಟ್ಸ್ನ ನೀವು ಬಳಸ್ಬೋದು. ಸೊ ಈಗ ನಾನು ಬೇಗನೆ ರೆಡಿ ಆಗ್ತೀನಿ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ಬಿಕಾಸ್ ನಾನು ಮೊದಲನೇ ಸಲ ಯಾವುದಾದ್ರೂ ಒಂದು ಪೆಟ್ ಫೆಸ್ಟಿವಲ್ ಅಂತ ಹೋಗ್ತಾ ಇರೋದು. ನಾನು ಈ ಹಿಂದೆ ತುಂಬ ನಾಯಿ ಮರಿಗಳನ್ನ ಸಾಕಿದ್ದೀನಿ, ಆದರೆ ಯಾವತ್ತೂ ಯಾವುದೇ ಶೋಗೆ ಹೋಗಿರಲಿಲ್ಲ. ಇವತ್ತು ಯಶು ಅವರು ಬೇಗ ಅದಕ್ಕೆ ಅವ್ರ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ನಾವು ಇವತ್ತು ಚಾಕ್ಲೇಟ್ನ ಕರ್ಕೊಂಡು ಪೆಟ್ ಶೋಗೆ ಹೋಗೋಣ. ಉಳ್ಳು ಬೋಡು. ಸೊ ಚಾಕ್ಲೇಟ್ ಈಸ್ ಆಲ್ ಸೆಟ್. ಅವಳಿಗೆ ಒಂದು ಬ್ಯೂಟಿಫುಲ್ ಡ್ರೆಸ್ ಹಾಕಿ ಈಗ ಕರ್ಕೊಂಡು ಹೋಗ್ತೀನಿ. ಸೊ ಎಸ್, ಲೆಟ್ಸ್ ಗೋ. ಫೈನಲಿ ಜಯಮಹಲ್ ಪ್ಯಾಲೇಸಲ್ಲಿ ನಡೀತಾ ಇದ್ದಂತಹ ಪೆಟ್ ಫೆಡ್ಗೆ ನಾವು ಬಂದ್ವಿ. ನಾವು ಯಾವತ್ತೂ ಚಾಕ್ಲೇಟ್ನ ಈ ರೀತಿ ಕಟ್ಟೋದೇ ಇಲ್ಲ. ಸೊ ಅವಳು ಲೀಶ್ ಹಾಕಿದ್ದಕ್ಕೆ ತುಂಬಾ ಅನ್ಕಂಫರ್ಟಬಲ್ ಇದ್ಲು. ಬಟ್ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ರು. ಅವಳಿಗೆ ಯಾರಿಗೆ ಮಾತಾಡಿಸ್ಬೇಕು, ಯಾರಿಗೆ ಬಿಡಬೇಕು ಗೊತ್ತಾಗ್ತಿರ್ಲಿಲ್ಲ. ಎಷ್ಟು ಖುಷಿಯಾಗಿ ಓಡಾಡ್ತಿದ್ಲು ಅಂದರೆ ನನಗೆ ಎಷ್ಟು ಖುಷಿ ಅನ್ನಿಸ್ತಾ ಇತ್ತು ಅವಳ ಸಂತೋಷ ನೋಡಿ. ಇನ್ನು ಇಲ್ಲಿ ಎಷ್ಟೊಂದು ಸ್ಟಾಲ್ಸ್ ಇತ್ತು ಅಂದರೆ ಪೆಟ್ಗಳಿಗೆ ಸಂಬಂಧಪಟ್ಟಂತಹ ಫುಡ್ ಆಗಿರ್ಬೋದು, ಮೆಡಿಸಿನ್ಸ್, ಆಟ ಆಡೋ ಸಾಮಾನು ಎಲ್ಲದನ್ನು ಕೂಡ ತುಂಬಾ ಒಳ್ಳೆ ಬ್ರ್ಯಾಂಡ್ಗಳು ಸ್ಟಾಲ್ ಹಾಕಿತ್ತು. ಹಾಗೆಯೇ ಸ್ಯಾಂಪಲ್ನ ಕೂಡ ತುಂಬ ಬ್ರ್ಯಾಂಡ್ಗಳು ಕೊಡ್ತಾ ಇದ್ರು.
All right, so now once again I would like to invite on stage Ms. Divya and Dr. Piyush from Mankind Red Star for the star of your family. Laddu, coffee no. Alish. So I request all three to please come on the stage. Number 13, please. I request Akash and Arya to come on the stage, please. That's number 29. Romeo, ayyo, Romeo. ಇನ್ನೂ ಇವುಗಳಿಗೆ ತುಂಬ ಕಾಂಪಿಟೇಷನ್ ಥರನೂ ಇಟ್ಟಿದ್ರು. ನೀವು ನೋಡ್ತಾ ಇದ್ದೀರಾ ಇಲ್ಲೇನಂದರೆ ಅವನ್ನ ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತ ಆಟ ಸಾಮಾನು ತಿನ್ನೋದಕ್ಕೆಲ್ಲ ಇಟ್ಟಿರ್ತಾರೆ. ಇನ್ನೊಂದು ಕಡೆ ಅದರ ಓನರ್ ಬಂದ್ಬಿಟ್ಟು ಕರೀತಾರೆ. ಸೊ ಯಾವುದೇ ಡಿಸ್ಟ್ರಾಕ್ಷನಿಗೆ ಒಳಗಾಗದೆ ಎಷ್ಟು ಬೇಗ ಓನರ್ ಹತ್ರ ಹೋಗುತ್ತೆ ಅನ್ನುವಂಥದ್ದು. ಆ್ಯಕ್ಚುಲಿ ನಂಗೆ ಇದೆಲ್ಲ ಆಟಗಳಿರುತ್ತೆ ಅಂತ ನಂಗೆ ಏನೂ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಡೆಫಿನೆಟ್ಲಿ ನಾನು ಸಾಕಷ್ಟು ವಿಭಾಗದಲ್ಲಿ ಚಾಕ್ಲೇಟ್ನ ಪಾರ್ಟಿಸಿಪೇಟ್ ಮಾಡಿಸ್ತಿದ್ದೆ. ಬಟ್ ತುಂಬಾ ಡ್ರೆಸ್ ತೊಗೊಂಡೋಗಿದ್ದೆ, ಹಾಗಾಗಿ ಸಿಂಪಲ್ಲಾಗಿ ಒಂದು ಫ್ಯಾಷನ್ ರ್ಯಾಂಪ್ ಮಾಡಿದ್ವಿ ನಾನು ಚಾಕ್ಲೇಟ್. Please. We love the treat. please, eat well. Okay, chalo. It's okay. We'll finish the treat first and then he'll come. ಇಲ್ಲಿ ನೋಡಿ ಫೈನಲಿ ಚಾಕ್ಲೇಟ್ಗೆ ಒಬ್ಬ ಬಾಯ್ ಫ್ರೆಂಡ್ ಸಿಕ್ಕ ಅಂತ ಹೇಳ್ಬೋದು. ಸೇಮ್ ಬ್ರೀಡ್, ಸೇಮ್ ಕಲರ್, ಆಲ್ಮೋಸ್ಟ್ ಸೇಮ್ ಏಜ್, ಇಬ್ರು ಸಖತ್ ಫ್ರೆಂಡ್ಸ್ ಆಗೋದ್ರು. ನಮ್ಮ ಮಕ್ಳಿಗಾದ್ರೆ ಪಾರ್ಕ್ ಅಂತೆ, ಸಿನಿಮಾ ಅಂತೆ ಸುತ್ತಾಡಿಸ್ತೀವಿ. ಇವಕ್ಕೂ ಕೂಡ ಏನಾದರೂ ಚೇಂಜ್ ಬೇಕು ಅಂತ ಅನ್ಸುತ್ತೆ. ಸೊ ನಿಮ್ಮ ಮನೇಲಿರುವಂತಹ ಪ್ರೀತಿಯಿಂದ ಸಾಕಿರುವಂತಹ ಪೆಟ್ಗಳಿಗೆ ಈ ರೀತಿ ಏನಾದರೂ ಒಂದು ಹೊಸ ದಿನನ ಪರಿಚಯ ಮಾಡಿದ್ರೆ ಅವಕ್ಕೂ ಕೂಡ ಖುಷಿ ಆಗುತ್ತೆ ಅಂತ. ಸೊ ನೋಡಿ ಸ್ವಲ್ಪ ಕತ್ಲಾಗಿ ಹೋಯಿತು. ಚಾಕ್ಲೇಟ್ಗೆ ನಾನು ಇದ್ದಿದ್ರಲ್ಲೇ ಒಂದು ಒಳ್ಳೆ ಡ್ರೆಸ್ ಹಾಕ್ಬಿಟ್ಟು ಫ್ಯಾಷನ್ ಶೋಗೆ ರೆಡಿ ಮಾಡಿದ್ದೀನಿ. ತುಂಬ ಕಾಮಾಗಿರುವಂಥ ಮಗು ಇವಳು, ಖುಷಿಯಾಗಿದ್ಲು. ಸೊ ಫಸ್ಟ್ ಟೈಮ್ ಅವಳು ಅಷ್ಟು ಜನದ ಮಧ್ಯೆ ಓಡಾಡ್ತಾ ಇರೋದು. ಸೊ ಹಿಯರ್ ಇಟ್ ಈಸ್. ನಮ್ಮ ದೇಸಿ ತಳಿಯಿಂದ ಹಿಡಿದು ಎಲ್ಲ ತಳಿಯ ನಾಯಿಗಳನ್ನು ಇಲ್ಲಿ ಕರ್ಕೊಂಡು ಬಂದಿದ್ರು. ಎಲ್ಲರೂ ಅವರವರ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ರು. ತುಂಬ ಜನ ಜಾತಿ ನಾಯಿನ ಸಾಕಿದ್ದಲ್ಲದೆ ಸಾಕಷ್ಟು ಸ್ಟ್ರೀಟ್ ಡಾಗ್ಗಳನ್ನು ಅಡಾಪ್ಟ್ ಕೂಡ ಮಾಡಿದ್ರು. ಅದ್ರ ಬಗ್ಗೆ ಕೂಡ ಇಲ್ಲಿ ತುಂಬ ಮಾಹಿತಿ ಕೊಡ್ತಾ ಇದ್ರು. ಇಲ್ಲಿ ನೋಡಿ ಕ್ವೀನ್ ಅಂತ ಹೇಳ್ಬೋದು, ಎಷ್ಟು ಸುಂದರವಾಗಿ ಪುಟ್ಟು ಅಂತ ನಡ್ಕೊಂಡು ಬರ್ತಾ ಇದ್ದಾಳೆ. ಇನ್ನು ನಾನು ಹೇಳೋದಷ್ಟೇ, ನಿಮಗೆ ಇಷ್ಟವಾದ ಪ್ರಾಣಿಗಳನ್ನ ನೀವು ಮನೇಲಿ ಸಾಕಿ, ಆದರೆ ಅದ್ರ ಜೊತೆಗೆ ಯಾವುದಾದ್ರೂ ಮೂಕಜೀವಿ ನಿಮ್ಮ ಕಣ್ಣಿಗೆ ತೊಂದರೆಯಲ್ಲಿರೋದು ಕಂಡ್ರೆ, ಹಸುವಾಗಿರೋದು ಕಂಡ್ರೆ, ದಯವಿಟ್ಟು ಅವಕ್ಕೂ ಕೂಡ ಊಟ ಹಾಕಿ ಅವನ್ನೂ ಕೂಡ ನಿಮ್ಮ ಮನೆ ಮಕ್ಕಳಂತೆ ಪ್ರೀತಿಯಿಂದ ಮಾತಾಡಿಸಿ, ಪ್ರೀತಿಯಿಂದ ಆಟ ಆಡಿಸಿ. ಯಾಕಂದ್ರೆ ಈ ಭೂಮಿ ಮೇಲೆ ನಮಗಿಂತ ಜಾಸ್ತಿ ಬದುಕು ಹಕ್ಕು ಅವಕ್ಕೆ ಇದೆ ಅಂತ ಹೇಳ್ಬೋದು. ಮನೇಲಿರ್ಲಿ ಬೀದಿಲಿರ್ಲಿ ಆ ಪ್ರಾಣಿಗಳು ಕೇಳೋದು ನಮ್ಮ ಪ್ರೀತಿ ಮಾತ್ರ. ಎಸ್, ಇದಾಗಿತ್ತು ನನ್ನ ಒಂದು ಸುಂದರವಾದ ದಿನ. ಕಡೆಯದಾಗಿ ಪ್ರಾಣಿಗಳು ನಮಗೆ ಕೊಡುವಂತಹ ನಿಷ್ಕಲ್ಮಶವಾದ ಪ್ರೀತಿ ನಿಮ್ಮೆಲ್ಲರ ಬದುಕಲು ಸಿಗ್ಲಿ ಅಂತ ಹಾರೈಸ್ತಾ ಆದಷ್ಟು ಬೇಗ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.